ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಿಂದ ಐಟಿ ಅಧಿಕಾರಿಗಳೆಲ್ಲ ಹೊರಡ್ತಾ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ಸುಮಾರು 2-3 ಕಾರ್ನಲ್ಲಿ ಬಂದಿದ್ರು ಅಂತ ಕಾಣಿಸುತ್ತೆ. ಅಂದ್ರೆ ಹತ್ತತ್ರ ಒಂದು 10-12 ಮಂದಿಗಿಂತ ಜಾಸ್ತಿ ಇದ್ರು ಅಂತ ಕಾಣಿಸುತ್ತೆ. ಅವ್ರ ಮುಂದೆನೆ ಎದೆಗೆ ಇವರು ಶೂಟ್ ಮಾಡ್ಕೊಂಡಿರೋದು ಅಂತ ಹೇಳಿ ಗೊತ್ತಾಗ್ತಾ ಇರೋ ಸಂಗತಿ. ಇಷ್ಟೋ ತನಕ ಅವರು ಒಳಗಡೆನೆ ಇದ್ರು ಐಟಿ ಅಧಿಕಾರಿಗಳು. ಈಗ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಆಮೇಲೆ ಈಗ ನಾನು ಹೇಳ್ತಾ ಇದ್ದ ಹಾಗೆ ಇವ್ರ ಕಚೇರಿಯಿಂದ ಸುಮಾರು ಒಂದು 1/2-3 ಗಂಟೆ ಮೇಲಾಗುವಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಇವ್ರ ಕಚೇರಿ ಆನೆಪಾಳ್ಯದ ಹತ್ರ ಅಂತ ಅಂದ್ರೆ ಅಲ್ಲೇ ಸುತ್ತಮುತ್ತ ಕೆಲ ಹಾಸ್ಪಿಟಲ್ಗಳಿದೆ, ತುರ್ತಾಗಿ ಇವ್ರಿಗೆ ಚಿಕಿತ್ಸೆ ಕೊಡಿಸುವಂತ ನಿಟ್ಟಿನಲ್ಲಿ ಇದ್ವು. ಆ ನೆಕ್ಕದಲ್ಲಿ ಅವ್ರೇನಾದ್ರೂ ತಲೆ ಓಡಿಸಿದ್ದೇ ಆಗಿದ್ದಲ್ಲಿ ಕಡೆ ಇಲ್ಲೇ ರಿಚ್ಮಂಡ್ ಹತ್ರ ಬಂದಿದ್ರು ಇವರಿಗೆ ಈ ಮಲ್ಯ ಹಾಸ್ಪಿಟ್ಲು ಹಳೇದು ಅದೆಲ್ಲ ಅವ್ರಿಗಿತ್ತು, ಅವಕಾಶಗಳಿತ್ತು ಈಗ ವೈದ್ಯ ಹಾಸ್ಪಿಟ್ಲೆಲ್ಲ. ಬಟ್ ಇವ್ರು ಯಾಕೆ ನಾರಾಯಣ ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಸ್ವಲ್ಪ ಗೊಂದಲ ಇದೆ. ಅಥವಾ ಆ ಟೈಮಲ್ಲಿ ಏನಾದರೂ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಗೊಂದಲ ಆಯ್ತಾ ಅಂತ. ಆನ್ ದ ವೇನೆ ಇವ್ರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರದೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರದೀಪ್, ಬಹುಶಃ ಈ ಕ್ಷಣ ತನಕನೂ ಐಟಿ ಅಧಿಕಾರಿಗಳು ಒಳಗಡೆನೆ ಇದ್ರು ಅಂತ ಕಾಣಿಸುತ್ತೆ. ಕಾನ್ಫಿಡೆಂಟ್ ಕಚೇರಿ ಒಳಗೆ ಈಗೆಲ್ಲ ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ ನಾವು. ಅವ್ರಿಗೂ ಸಹಜವಾಗಿ ಇದೊಂದು ರೀತಿ ಗೊಂದಲ, ದಿಗಿಲು, ಈ ರೀತಿಯಾದಂಥ ಸಂದರ್ಭ. ಆ ಸ್ಪಾಟಲ್ಲಿ ಈಗ ಏನೇನು ಆಗ್ತಾ ಇದೆ ಪ್ರದೀಪ್, ಓವರ್ ಟು ಯು. ಮಾಂತೇಶ್, ಐಟಿ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಸುಮಾರು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಕೂಡ ತೀವ್ರವಾಗಿ ನಡೀತಾ ಇರುತ್ತೆ. ಸಿಜೆ ರಾಯ್ ಅವರು ಕೂಡ ವಿಚಾರಣೆಯನ್ನು ಎದುರಿಸಿ ಅವರ ರೂಮ್ಗೆ ಹೋದಾಗ ಅಲ್ಲಿ ಅವರು ಪಿಸ್ತೂಲ್ ಅನ್ನು ಬಳಸಿ ಸೂಸೈಡ್ ಅನ್ನು ಮಾಡ್ಕೊಂಡಿರ್ತಾರೆ. ಸುಮಾರು ಸಂಜೆ 4ರಿಂದ 5 ಗಂಟೆ ಒಳಗಡೆ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೆ ಆ ಒಂದು ಘಟನೆ ನಡೆದಂತಹ ವೇಳೆಯಲ್ಲಿ ಐಟಿ ಅಧಿಕಾರಿಗಳು ಕೂಡ ಕಚೇರಿಯಲ್ಲೇ ಇದ್ರು. ಸದ್ಯಕ್ಕೆ 10ರಿಂದ 10ಕ್ಕೂ ಹೆಚ್ಚು ಅಧಿಕಾರಿಗಳು, ಆದರೆ ಐಟಿ ಅಧಿಕಾರಿಗಳು ಈಗಷ್ಟೇ ಕಾನ್ಫಿಡೆಂಟ್ ಗ್ರೂಪ್, ಅಂದ್ರೆ ನಾನೇನು ಲ್ಯಾಂಗ್ಫರ್ಡ್ ಟೌನ್ ಅಲ್ಲಿ ಇದ್ದೀನಿ, ಆ ಲ್ಯಾಂಗ್ಫರ್ಡ್ ಟೌನ್ ಅಲ್ಲಿ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಏನಿದೆ, ಈ ಕಚೇರಿಯಿಂದ ಈಗಷ್ಟೇ ಅಂದ್ರೆ ಒಂದು 2 ಮಿನಿಟ್ಸ್ ಬ್ಯಾಕ್ ಅಷ್ಟೇ 10 ಜನರು ಸಹ 2 ಕಾರಲ್ಲಿ ಬಂದಿದ್ರು. ಆ 2 ಕಾರಲ್ಲೂ ಸಹ ಹೊರಗಡೆ ಅವರು ವಾಪಸ್ ತೆರಳಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಅವ್ರ ಐಟಿ ಅಧಿಕಾರಿಗಳು 2 ಕಾರಲ್ಲಿ ಹೋಗ್ತಿದ್ದಾಗೇನೆ ಪೊಲೀಸರು ಯಾವುದೇ ರೀತಿಯಂತಹ ಸಮಸ್ಯೆ ಆಗಬಾರ್ದು ಮುನ್ನೆಚ್ಚರಿಕೆ ಕ್ರಮವಾಗಿ, ಅಂದ್ರೆ ಭದ್ರತೆ ವಿಚಾರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸದ್ಯಕ್ಕೆ ಒಂದಷ್ಟು ಕಾಲ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಷ್ಟೇ ಐಟಿ ಅಧಿಕಾರಿಗಳು ಹೋಗಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅವ್ರಿಗೆ. ಯಾಕಂತ ಹೇಳಿದ್ರೆ ಇದೊಂದು ಶೂಟ್ಔಟ್ ರೀತಿಯಂತ ಪ್ರಕರಣ ಆಗಿರೋದ್ರಿಂದ ದೊಡ್ಡ ಮಟ್ಟದ ವ್ಯಕ್ತಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯಾಗಿ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಒಂದಷ್ಟು ಕೆಲವು ನಿಮಿಷಗಳಷ್ಟೇ ಇದನ್ನ ರೋಡ್ ಬ್ಲಾಕ್ ಮಾಡಿ ಮತ್ತೆ ಅವರು ಅದನ್ನ ರಿಲೀಸ್ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನು ಬ್ಯಾಕ್ ಟು ಈ ಒಂದು ಘಟನೆಗೆ ಹೋಗೋದಾದ್ರೆ, ಬೆಳಿಗ್ಗೆ 8 ಗಂಟೆಗೆ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನು ನಡೆಸಿ, ಕಾಮನ್ ಆಗಿ ದೊಡ್ಡ ಗ್ರೂಪ್ ಆಗಿರೋದ್ರಿಂದ, ದೊಡ್ಡ ಬಿಸ್ನೆಸ್ ಗ್ರೂಪ್ ಆಗಿರೋದ್ರಿಂದ ಆಗಾಗ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ನಡೆಸ್ತಾನೆ ಇರ್ತಾರೆ. ಕೆಲವು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾನೆ ಇರ್ತಾರೆ. ತೆರಿಗೆ ವಂಚನೆ ಆರೋಪ ಏನು ಕೇಳಿ ಬಂದಿರುತ್ತೆ ಅದ್ರ ಪ್ರಕಾರ ಅವರು ಒಂದು ಕೇಸನ್ನು ದಾಖಲಿಸಿಕೊಂಡು ಇಲ್ಲಿ ಬಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಇಲ್ಲಿನಂತ ಸಿಬ್ಬಂದಿಗಳು ಅಥವಾ ಯಾರು ಮೇಲಧಿಕಾರಿಗಳಿದ್ದಾರೆ ಅವನ್ನೆಲ್ಲವೂ ಸಹ ವಿಚಾರಣೆಯನ್ನು ಮಾಡೋದು ಅಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಬೆಳಿಗ್ಗೆ ಬಂದಂತಹ 10ಕ್ಕೂ ಹೆಚ್ಚು ಅಧಿಕಾರಿಗಳು ಇದೇ ರೀತಿಯಾಗಿ ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ, ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದರೆ ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಸಿಜೆ ರಾಯ್, ಅಂದ್ರೆ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಅವರು ಕಚೇರಿಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ಪಕ್ಕದಲ್ಲೇ ಅವ್ರದ್ದು ಅಪಾರ್ಟ್ಮೆಂಟ್ ಕೂಡ ಇರುವಂಥದ್ದು. ಅಪಾರ್ಟ್ಮೆಂಟ್ ಇಂದ ಸೀದಾ ಇಲ್ಲಿಗೆ ಬಂದಂತಹ ಸಿಜೆ ರಾಯ್ ಅವರು ಐಟಿ ಅಧಿಕಾರಿಗಳನ್ನ ಈ ದಾಳಿಯ ಕುರಿತು ಪ್ರಶ್ನೆಯನ್ನ ಮಾಡ್ತಾರೆ. ಆ ವೇಳೆ ಅವರು ಸಹ ಕಾಮನ್ ಆಗಿ ಏನು ಕಾನೂನು ವಿಚಾರವಾಗಿ ಏನೆಲ್ಲ ವಿಚಾರಗಳನ್ನ ಹೇಳಬೇಕು ಐಟಿ ಅಧಿಕಾರಿಗಳು ಕೂಡ ಅದೇ ರೀತಿ ಅವ್ರಿಗೆ ಹೇಳ್ತಾರೆ. ಸೊ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ತನಿಖೆಗೆ, ಅಂದ್ರೆ ಅವರು ವಿಚಾರಣೆಗೆ ಸಪೋರ್ಟ್ ಮಾಡ್ತಾರೆ. 1 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಎದುರಿಸ್ತಾರೆ. ಅವ್ರಿಗೆ ಯಾವ ರೀತಿ ದಾಖಲೆಗಳು ಬೇಕು ಎಲ್ಲ ದಾಖಲಾತಿಗಳನ್ನು ಕೂಡ ಸಹ ಕೊಡ್ತಾರಂತೆ. ಆದರೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಇನ್ನೊಂದಷ್ಟು ದಾಖಲೆಗಳು ಬೇಕು ಅಂತ ಹೇಳಿ ಐಟಿ ಅಧಿಕಾರಿಗಳು ಕೇಳ್ತಾರೆ. ಈ ವೇಳೆ ಕಚೇರಿಯಲ್ಲಿದ್ದಂತಹ ಅವರ ಒಂದು ರೂಮ್ ಏನಿದೆ ಆ ರೂಮ್ಗೆ ಹೋದಾಗ ಅವರು ಅಲ್ಲಿ ಪಿಸ್ತೂಲನ್ನು ತೆಗೆದುಕೊಂಡು ಎದೆಗೆ ಗುಂಡಿಟ್ಟುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದು ತಕ್ಷಣವೇ ಸಿಬ್ಬಂದಿಗೆ ಶೂಟ್ ಆಗಿದ್ದಂತಹ ಸೌಂಡ್ ಕೇಳಿ ಒಂದು ಕ್ಷಣ ಗಾಬರಿ ಆಗ್ತಾರೆ. ಎಲ್ಲರೂ ಸಹ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ನೆತ್ತರ ಮಡುವಿನಲ್ಲಿ ಸಿಜೆ ರಾಯ್ ಅವರು ಬಿದ್ದಿರ್ತಾರೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಅವರು ಇರ್ತಾರೆ. ತಕ್ಷಣ ಗಾಬರಿಯಾದಂತಹ ಅಲ್ಲಿನ ಸಿಬ್ಬಂದಿಗಳು ತಕ್ಷಣವೇ ಅವ್ರನ್ನ ಒಂದು ಕಾರ್ ಮುಖಾಂತರ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವ್ರಿಗೂ ಕೂಡ ಸಡನ್ ಆಗಿ ಗೊತ್ತಾಗಲ್ಲ. ಸದ್ಯಕ್ಕೆ HSR ಲೇಔಟ್ನೆಲ್ಲ ಒಂದು ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ರವಾನಿಸಿದ್ದಾರೆ. ಆದರೆ SHR ಲೇಔಟ್ನ ಆಸ್ಪತ್ರೆಗೆ ತಲುಪುವ ಮುನ್ನವೇ ಅವರು ಬ್ರಾಡ್ ಡೆಡ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗಿದೆ. ಈ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಗೊತ್ತಾದ ತಕ್ಷಣ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಈ ಒಂದು ಜಾಗ ಏನಿದೆ ಕಾನ್ಫಿಡೆಂಟ್ ಗ್ರೂಪ್ ಜಾಗ, ಇದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥದ್ದು. ಕೇಂದ್ರ ವಿಭಾಗದ DCP ಅಕ್ಷಯ್ ಬಚಿಂದ್ರ ಕೂಡ ಸ್ಥಳಕ್ಕೆ ಬಂದು ಈಗ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅಶೋಕ್ ನಗರ ಇನ್ಸ್ಪೆಕ್ಟರ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಐಟಿ ಅಧಿಕಾರಿಗಳು ಏನು 10ಕ್ಕೂ ಹೆಚ್ಚು ಜನ ಇದ್ರು ಅವ್ರನ್ನು ಕೂಡ ಈ ಒಂದು ಆತ್ಮಹತ್ಯೆಯ ಬಗ್ಗೆ, ಈ ಒಂದು ಶೂಟೌಟ್ ಬಗ್ಗೆ
ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಿ ನಾವು ಮತ್ತೆ ಕರೆದಾಗ ಬರಬೇಕು ಅಂತ ಹೇಳಿ ಅವ್ರಿಗೆ ಹೇಳಿ ಕಳಿಸಿರುವಂಥದ್ದು. ಜೊತೆಗೆ ಈಗ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಒಳಗಡೆ ಇದ್ದಂತಹ ಸಿಬ್ಬಂದಿಗಳನ್ನು ಸಹ ಈಗ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಅಲ್ಲೇನು ಕಾನೂನು ಪ್ರಕ್ರಿಯೆ ಮಾಡಬೇಕು ಅಂದರೆ ಮಾಜರ್ ಪ್ರಕ್ರಿಯೆ ಏನು ಮಾಡಬೇಕು ಅದನ್ನು ಕೂಡ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿ ಯಾರು ಕೂಡ ಒಳಗಡೆ ಹೋಗಬಾರದ ರೀತಿ ಸುಮಾರು 50ಕ್ಕೂ ಹೆಚ್ಚು ಸ್ಥಳೀಯ ಪೊಲೀಸರು ಮತ್ತು ಅಶೋಕ್ ನಗರ ಪೊಲೀಸರು ಭದ್ರತೆಯನ್ನು ಸಹ ಇಲ್ಲಿ ಒದಗಿಸಿರುವಂಥದ್ದು. ಇನ್ನು ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸ್ಥಳೀಯರು ಕೂಡ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಗ್ರೂಪ್ ಆಗಿರೋದ್ರಿಂದ ಅವ್ರಿಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಜುಕೇಷನ್ ಫೀಲ್ಡ್ ಈ ರೀತಿಯಾಗಿ ಸಾಕಷ್ಟು ವಲಯಗಳಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ರು. ಸಾಕಷ್ಟು ಪ್ರಮಾಣದಲ್ಲಿ ಅವರು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಕೋಟ್ಯಾಂತರ ರೂಪಾಯಿ ಅವರ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಬಿಸ್ನೆಸ್ ಆಗ್ತಾ ಇತ್ತು, ಟರ್ನ್ ಓವರ್ ಆಗ್ತಾ ಇತ್ತು. ಈ ರೀತಿಯಾಗಿ ಅವರು ಸಹ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು. ಎಲ್ಲವೂ ಸಹ ಇದ್ದು ಸಹ ಇವತ್ತು ಐ ಟಿ ಅಧಿಕಾರಿಗಳ ಈ ಒಂದು ವೇಳೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ ವೇಳೆನೇ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೇವಲ ಐ ಟಿ ಅಧಿಕಾರಿಗಳು ಈ ರೀತಿ ದಾಳಿಗಷ್ಟೇ ಸಿ.ಜೆ. ರಾಯ್ ಅವರು ಎದುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಬೇರೆ ಏನಾದ್ರು ಒತ್ತಡ ಇತ್ತ ಅಥವಾ ಇಲ್ಲಿ ಒಳಗಡೆನೆ ಐ ಟಿ ಅಧಿಕಾರಿಗಳು ಅವ್ರಿಗೆ ತೀವ್ರವಾಗಿ ಏನಾದ್ರು ಮಾನಸಿಕವಾಗಿ ಹಿಂಸೆ ಕೊಡುವಂಥ ಕೆಲಸ ಏನಾದ್ರು ಮಾಡಿದ್ರ, ಯಾಕೆ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದು ಇನ್ನಷ್ಟೇ ರೀಸನ್ ಹೊರಬರಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ ವೇಳೆನೆ ಸಿ.ಜೆ. ರಾಯ್ ಅವರು ಗುಂಡಿಟ್ಟುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಸ್ಪಷ್ಟವಾಗಿರುವಂಥದ್ದು. ಮಾಲ್ತೇಶ್, ಓಕೆ, ಬಹುಶಃ ಪ್ರದೀಪ್, ಒಂದು ವಿಚಾರ ಅಂತ ಅಂದ್ರೆ ಈಗ ಐ ಟಿ ಅಧಿಕಾರಿಗಳು ಹೌದು ತಮ್ಮ ಈ ದಾಳಿ ಸಂದರ್ಭದಲ್ಲಿ ಬಹಳ ಕಾಮ್ ಆಗಿದ್ರು, ಅಂಥದ್ದೇನು ಗೊಂದಲ ಆಗಿಲ್ಲ, ಗಲಾಟೆ ಆಗಿಲ್ಲ, ಈ ರೀತಿ ಅಂತ ಉತ್ತರ ಕೊಡಬಹುದೋ ಏನೋ. ಆದ್ರೆ ಇಲ್ಲಿ ಅವ್ರ ಕಚೇರಿ ಸಿಬ್ಬಂದಿಯು ಕೂಡ ಆ ಸಂದರ್ಭದಲ್ಲಿ ಅಕಸ್ಮಾತ್ ಇದ್ದಿದ್ರೆ ನಿಜಕ್ಕೂ ಅಲ್ಲಿ ಏನಾಯ್ತು ಅನ್ನುವಂಥ ಡೀಟೇಲ್ಸ್ ಲಭ್ಯ ಆಗ್ಬೋದು. ಹೌದು, ಆ ಟೈಮ್ನಲ್ಲಿ ಏನಾದರೂ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಇವರು ಓಕೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿ ಬಹಳ ಕೂಲಾಗಿ ಹೇಳ್ಕೊಂಡು ರೂಮಿಗೆ ಹೋಗಿ ಆ ನಂತರ ಶೂಟ್ ಮಾಡ್ಕೊಂಡಿರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಏನಾದರೂ ಬಹಳ ಗೊಂದಲ ಗಲಾಟೆ ಆಗಿರ್ಬೋದಾ ಅಂತ ಚಾನ್ಸಸ್ ಇದೆಯಾ ಅಂತ ಹೇಳ್ಕೊಂಡು. ಯಾಕಂತ ಅಂದ್ರೆ ದಿಸ್ ಇಸ್ ಆಲ್ಸೋ ಫಸ್ಟ್ ಟೈಮ್ ಅವರು ಐ ಟಿ ದಾಳಿಗೆ ಒಳಗಾಗ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾಗಿ ದಾಳಿಗೆ ಒಳಗಾಗ್ತಾ ಇದ್ದದ್ದು ಏನೋ ಒಂದು ರೀತಿ ಅವ್ರನ್ನ ಡಿಪ್ರೆಸ್ಡ್ ಮಾಡಿದೆ ಅಂತ ಅನ್ಸುತ್ತಾ ಪ್ರದೀಪ್? ಖಂಡಿತ ಮಾಲ್ತೇಶ್, ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ಅದೇ ರೀತಿಯಾಗಿ ಕಾಣ್ತಾ ಇದೆ. ಬಿಲಿಯನಿಯರ್ ಆಗಿರುವಂತಹ ಸಿ.ಜೆ. ರಾಯ್ ಅವರಿಗೆ ಐ ಟಿ ಅಧಿಕಾರಿಗಳ ದಾಳಿ ಆಗಿರ್ಬೋದು, ಈ ಟ್ಯಾಕ್ಸ್ ವಿಚಾರ ಆಗಿರ್ಬೋದು, ಇದು ಯಾವುದು ಸಹ ದೊಡ್ಡ ವಿಚಾರವೇ ಅಲ್ವೇ ಇಲ್ಲ. ಈಗ ಹಿಂದೇನು ಸಹ ಸುಮಾರು 17 ವರ್ಷಗಳಿಂದ ಈ ರೀತಿಯಾದ ಒಂದು ವ್ಯವಹಾರವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಮಾಡ್ತಾ ಇದ್ದಾರೆ, ತಮ್ಮದೇ ಆದಂತಹ ಒಂದು ಹೆಸರನ್ನು ಹೊಂದಿದ್ದಾರೆ. ಐ ಟಿ ಅಧಿಕಾರಿಗಳಿಗೆ ದಾಳಿಗೆ ಅವರು ಎದುರುವಷ್ಟು ಅವರ ಮನಸ್ಥಿತಿ ಕುಂದಿತ್ತು ಅನ್ನೋದು ನಮಗೂ ಸಹ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ವೇಳೆಯಲ್ಲಿ ಯಾವ ರೀತಿಯಾಗಿ ಅವ್ರನ್ನ ವಿಚಾರಣೆಯನ್ನು ಮಾಡಿರ್ಬೋದು, ಅಥವಾ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ದಾಖಲೆಗಳನ್ನು ಕೇಳಿರ್ಬೋದು, ಅಥವಾ ಯಾವ ರೀತಿಯಾಗಿ ಅವ್ರನ್ನ ಪ್ರಶ್ನೆಗಳನ್ನು ಮಾಡಿರ್ಬೋದು, ಇದು ಒಂದು ಮೇಜರ್ ವಿಷಯವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಾಗ ಅವ್ರು ಯಾವ ರೀತಿ ಎಲ್ಲೂ ಸಹ ಅವರ ಏರು ಧ್ವನಿಯಲ್ಲಿ ಮಾತಾಡೋದಾಗಿರ್ಬೋದು ಅಥವಾ ಬೇರೆ ವಿಚಾರಗಳಲ್ಲಿ ಮಾತಾಡೋದಾಗಿರ್ಬೋದು ಮಾಡಲ್ಲ. ಅವ್ರಿಗೇನು ದಾಖಲೆಗಳೇನಿದೆ ಅದನ್ನು ಪಡ್ಕೊತಾರೆ, ಮತ್ತು ಆ ದಾಖಲೆಗಳನ್ನು ತಗೊಂಡು ಹೋಗ್ತಾರೆ, ಅದನ್ನು ತನಿಖೆಯನ್ನು ಮಾಡ್ತಾರೆ. ತೆರಿಗೆ ವಂಚನೆ ಏನಾದ್ರು ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ಜರುಗಿಸಬೇಕು ಆ ಕ್ರಮವನ್ನು ಜರುಗಿಸ್ತಾರೆ. ಆದರೆ ಐ ಟಿ ಅಧಿಕಾರಿಗಳಿಗೆ ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಬಹುಶಃ ನಾವು ನೋಡ್ತಾ ಇರೋಂತಹ ಒಂದು ಕ್ರೈಮ್ ವಿಚಾರಗಳಲ್ಲಿ ಇದೇ ಮೊದಲು ಮಾಲ್ತೇಶ್. ಹೀಗಾಗಿ ಐ ಟಿ ಅಧಿಕಾರಿಗಳ ದಾಳಿಗಷ್ಟೇ ಈ ರೀತಿಯಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಬೇರೆ ವಿಚಾರಗಳಿದ್ದು ಅದು ಇಲ್ಲಿ ಸಹ ಬಂದು ರಿಫ್ಲೆಕ್ಟ್ ಆಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಕೇವಲ ಇದು ತನಿಖೆಯಿಂದಷ್ಟೇ ಹೊರಬೇರಬೇಕಾಗಿದೆ. ಸಿಬ್ಬಂದಿಗಳಿಗೂ ಕೂಡ ಅಲ್ಲಿ ಏನು ನಡೆದಿದೆ ಅನ್ನೋದು ಪಕ್ಕಾ ಗೊತ್ತಿರುತ್ತೆ. ಐ ಟಿ ಅಧಿಕಾರಿಗಳು ಇವ್ರನ್ನ ಯಾವ ರೀತಿಯಾಗಿ ವಿಚಾರಣೆ ಮಾಡಿದ್ರು ಅಂತ ಹೇಳಿ. ಸೊ ಸಿಬ್ಬಂದಿಗಳು ಸಹ ಈಗ ಖುದ್ದು DCP ಅವರ ಮುಂದೆ ಈ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಐ ಟಿ ಅಧಿಕಾರಿಗಳು ಯಾವಾಗ ಬಂದರು, ಯಾವೆಲ್ಲ ವಿಚಾರಗಳನ್ನು ಅವರು ವಿಚಾರಣೆಯನ್ನು ಮಾಡ್ತಾ ಇದ್ರು, ಯಾವೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ರು, ಸಿ.ಜೆ. ರಾಯ್ ಅವರು ಯಾವಾಗ ಬಂದರು, ಅವ್ರನ್ನೆಲ್ಲ ಯಾವ ಪ್ರಶ್ನೆಗಳನ್ನು ಕೇಳಿದ್ರು, ಅವ್ರ ಜೊತೆ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ